ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಚಂದ್ರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ರೀತಿಯಾಗಿ ನ್ಯೂ ಹೋಪ್ ಎಂಬಂಥ ಈ ಟಿ ವಿ ಚಾನಲ್ ಮೂಲಕ ನಾನು ನಿಮ್ಮೆಲ್ಲರನ್ನು ಕೂಡ ಭೇಟಿಯಾಗುವುದರಲ್ಲಿ ತುಂಬ ಸಂತೋಷ. ನಾವು ಅನೇಕ ದಿನಗಳಿಂದ ಆತ್ಮೀಕ ಬೆಳವಣಿಗೆಗೆ ಇರ್ತಕ್ಕಂತಹ ತಡೆಗಳೇನು ಅನ್ನೋದನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಕಳೆದ ವಾರಗಳಲ್ಲಿ ಸಹ ನಾವು ವಿಶೇಷವಾಗಿ ಆತ್ಮೀಕ ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ಆತ್ಮಿಕ ಭಾರ ಇಲ್ಲದೆ ಇರುವಂತಹದ್ದೇ ಒಂದು ತಡೆಯಾಗಿದೆ ಅನ್ನೋದನ್ನು ನಾವು ಕಳೆದ ವಾರದಲ್ಲಿ ಸಹ ನಾವು ನೋಡಿದ್ವಿ. ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಬರ್ತಿದ್ವಿ. ಎಲ್ಲ ತಡೆಗಳು ಕೂಡ ಆಯಿಂದನೇ ಪ್ರಾರಂಭವಾಗುವುದನ್ನು ನಾವು ಕಾಣ್ತೀವಿ. ಸರಿ, ಈ ದಿವಸವೂ ಕೂಡ ನಾವು ನೋಡ್ತಕ್ಕಂಥ ಒಂದು ವಿಚಾರ, ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ತಡೆಯಲ್ಲಿ ಒಂದು ತಡೆ ಯಾವುದಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂತಹ ದೇವರ ಅರಿವಿಲ್ಲದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯೇ ಆತ್ಮೀಕ ಜೀವನಕ್ಕಿರ್ತಕ್ಕಂಥ ಒಂದು ತಡೆ, ಅಥವಾ ವಿಶ್ವಾಸಿ ಜೀವಿತಕ್ಕಿರ್ತಕ್ಕಂಥ ಒಂದು ತಡೆಯಲ್ಲಿ ಅರಿವಿಲ್ಲದ ಪರಿಸ್ಥಿತಿ. ದೇವರ ವಾಕ್ಯಗಳಲ್ಲಿ ನಾವು ನೋಡೋದಾದರೆ, ಹೋಶೇಯನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ ಹೀಗೆ ಹೇಳ್ತದೆ. ಅದನ್ನು ನಾವು ತೆಗೆದುಕೊಳ್ಳೋಣ. ಹೋಶೇಯ 6:14 ವಚನ. ಹೋಶೇಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು. ಪ್ರಿಯರೇ, ಇಲ್ಲಿ ನಾವು ನೋಡುವಂತೆ ಜನರು ನಾಶವಾಗ್ತಿರೋದು ಹೇಗೆ ಅಂತ ಹೇಳಿದ್ರೆ, ದೇವರ ಅರಿವಿಲ್ಲದೆ ಇರೋದರಿಂದ, ಅಥವಾ ದೇವರ ಕುರಿತಾದ ಜ್ಞಾನ ಇಲ್ಲದೆ ಇರುವುದರಿಂದ. ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೀವಿ, ದೇವರು ಇವ್ರನ್ನ ಇಲ್ಲಿದ್ದಂಥ ಯಾಜಕ ಸೇವೆ ಮಾಡುವಂಥವ್ರನ್ನ ತಳ್ಳಿ ಬಿಡ್ತಿದ್ದಾರಂತೆ. ಕಾರಣ ಏನಂದರೆ, ಅವರು ದೇವರನ್ನು ಮರೆತು ಬಿಟ್ಟಿದ್ದಾರೆ, ದೇವರ ಧರ್ಮಶಾಸ್ತ್ರವನ್ನು ಮರೆತು ಬಿಟ್ಟಿದ್ದಾರೆ, ಆತನ ವಾಕ್ಯಗಳನ್ನು, ಆತನ ಚಿತ್ತವನ್ನು, ಆತನು ಕೊಟ್ಟಂತಹ ಉದ್ದೇಶಗಳನ್ನು ಮರೆತಿರುವಂತಹ ಒಂದು ಪರಿಸ್ಥಿತಿ. ಸೊ ಈ ಪರಿಸ್ಥಿತಿಯೇ ಏನಾಗ್ತಿದೆ, ಆತ್ಮಿಕ ಜೀವನದಲ್ಲಿ ಬೆಳವಣಿಗೆ ಹೊಂದಬೇಕಾದ ಜನ ಬದಲಾಗಿ ಅವರು ಬೆಳವಣಿಗೆ ಹೊಂದೋದರ ಬದಲಾಗಿ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಾಣಲಿಕ್ಕೆ ಕಾರಣವಾಗಿದೆ. ಇವತ್ತು ಸಹ ಪ್ರಿಯರೇ, ಹಾಗೆಯೇ ನಾವು ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ ನಾವು ನೋಡಿದರೆ ಇಂಗ್ಲೀಷ್ನಲ್ಲಿ ಈಗ ಬರೆಯಲ್ಪಟ್ಟಿದೆ, ಮೈ ಪೀಪಲ್ ಆರ್ ಬೀಯಿಂಗ್ ಡೆಸ್ಟ್ರಾಯ್ಡ್ ಬಿಕಾಸ್ ದೇ ಡೋಂಟ್ ನೋ ಮೀ. Since you priests refuse to know me, I refuse to recognize you as my priest. Since you have forgotten the laws of your God, I will forget to bless your children. ನಾನು ಇಲ್ಲಿ ಸ್ಪಷ್ಟವಾಗಿ ನೋಡೋದು, ಬೀಯಿಂಗ್ ಡೆಸ್ಟ್ರಾಯ್ಡ್ ಮಾತ್ರ ಅಲ್ಲ, ನೀವು ಏನಾಗ್ತಾ ಇದ್ದೀರಿ, ನೀವು ನಾಶ ಹೊಂದುತ್ತಲೇ ಇದ್ದೀರಿ. ಬೀಯಿಂಗ್ ಅನ್ನುವಾಗ ಅದು ಕಂಟಿನ್ಯೂಸ್ ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಅದು ನಾವು ನೋಡುವಂತೆ ಇಲ್ಲೇನಾಗ್ತಾ ಇದೆ ಅಂದರೆ, ನಾಶ ಹೊಂದುತ್ತಲೇ ಇರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಜನ ಏನಾಗ್ತಾ ಇದ್ದಾರೆ, ದೇವರ ಜ್ಞಾನವಿಲ್ಲದೆ ಇರೋದ್ರಿಂದ, ಆತನ ಕುರಿತಾದಂಥ ಅರಿವು ಇಲ್ಲದೆ ಇರೋದ್ರಿಂದ ಅವರು ನಾಶ ಹೊಂದುತ್ತಲೇ ಇದ್ದಾರೆ. ಇವತ್ತು ಕೂಡ ಅನೇಕರು ನಾಶ ಹೊಂದುತ್ತಲೇ ಇದ್ದಾರೆ. ಇದು ಹೊರಗಿರುವ ಜನಗಳ ಬಗ್ಗೆ ಬರೆಯಲ್ಪಡಲಿಲ್ಲ, ಒಳಗಿರುವ ಜನಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಕ್ರೈಸ್ತರ ಕುರಿತಾಗಿ, ಅಥವಾ ಇನ್ನೊಂಥರ ಹೇಳೋಕ್ಕೋದ್ರೆ ವಿಶ್ವಾಸಿಗಳ ಕುರಿತಾಗಿ ನಾವು ಇದನ್ನು ನಾವು ನೋಡ್ಬೋದು. ಇದಕ್ಕೆ ಸಹಾಯ ಮಾಡುವಂತಹ ಇನ್ನೂ ಅನೇಕ ವಚನಗಳಿದ್ದಾವೆ. ಅದರಲ್ಲಿ ಒಂದು ವಚನ, ಜ್ಞಾನೋಕ್ತಿ 1ನೇ ಅಧ್ಯಾಯ 29-32. ಈ ವಚನದಲ್ಲಿ ನಾವು ನೋಡೋದಾದರೆ, ಯಾಕಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು, ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಆತನ ಆಜ್ಞೆಗಳನ್ನು ಕೈಗೊಳ್ಳದೇ ಇರುವಾಗ, ಆತನ ಚಿತ್ತವನ್ನು ನಾವು ನೆರವೇರಿಸದೇ ಇರುವಾಗ, ಆತನ ವಾಕ್ಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ, ಆತನ ವಾಕ್ಯವನ್ನು ಅರಿಯದೇ ಇರುವಾಗ ಅಥವಾ ಆತನನ್ನು ಮರೆತು ಬಿಡುವಾಗ ನಾವು ನಾಶ ಹೊಂದುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಆಗಿರೋದ್ರಿಂದ ಪ್ರಿಯರೇ,
ನಾವು ಆತನಿಗೂ, ಆತನ ವಾಕ್ಯಕ್ಕೂ, ಆತನ ಪ್ರಸನ್ನತೆಗೂ ನಾವು ಹತ್ತಿರದಲ್ಲಿರಬೇಕಾಗಿದೆ. ಆತನನ್ನು ಅರಿತುಕೊಳ್ಳಬೇಕಾಗಿದೆ. ಆತನ ವಚನಗಳು, ಆತನ ವಾಕ್ಯಗಳು ನಾವು ಅರಿತುಕೊಳ್ಳಬೇಕಾಗಿದೆ. ಆತನು ನಮಗಿಟ್ಟಿರ್ತಕ್ಕಂತಹ ಉದ್ದೇಶ, ಚಿತ್ತವನ್ನು ನಾವು ಅರಿತುಕೊಳ್ಬೇಕಾಗಿದೆ. ಈ ಹೊಸ ವರ್ಷದಲ್ಲಿ 2026 ಈ ಹೊಸ ವರ್ಷದ ಮೊದಲನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಈ ವಾರದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದ ಒಂದು ವಿಚಾರ, ನಾವು ಆತನನ್ನು ಅರಿತುಕೊಳ್ಳಬೇಕು. ಇಲ್ಲದೆ ಹೋಗುವುದಾದರೆ ನಾವು ನಾಶವಾಗುವುದು ಖಂಡಿತ. ನಾವು ಅರಿತುಕೊಳ್ಳಲೇಬೇಕಾಗಿದೆ ಪ್ರೇರೆ. ಅದಕ್ಕಾಗಿ ಇನ್ನು ಅನೇಕ ವಚನಗಳನ್ನು ನೋಡೋದಾದರೆ ಇದನ್ನೇ ನಾವು ಅರಿತುಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿಯೇ ದೇವರು ಇಷ್ಟು ದೊಡ್ಡ ಬೈಬಲ್ ನಮಗೆ ಬರೆಸಿಟ್ಟಿದ್ದಾರೆ. ಯಾಕೆ ಇಷ್ಟು ಜನ ಸತ್ಯವೇದದಲ್ಲಿ ಬಂದು ಹೋದರು? ಯಾಕೆ ಸತ್ಯವೇದ ಇಷ್ಟು ದೊಡ್ಡದಾಗಿದೆ? ಕಾರಣ ಏನಂದರೆ, ಬಂದ ಪ್ರತಿಯೊಬ್ಬೊಬ್ಬರು ಕೂಡ ದೇವರನ್ನು ಅರಿತುಕೊಳ್ಳದೆ ಆತನಿಗೆ ವಿರೋಧವಾಗಿ ನಡ್ಕೊಂಡದ್ರಿಂದಲೇ ಅದೆಲ್ಲವೂ ಬರೆಯಲ್ಪಟ್ಟಿದೆ. ಆತನ ಅರಿತುಕೊಳ್ಳಲಿಲ್ಲ. ತಂದೆಯಾದ ದೇವರ ಕಾಲದಲ್ಲಿ ತಂದೆಯಾದ ದೇವರನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಲಿಲ್ಲ. ಹಾಗೆ ನಾವು ನೋಡ್ತೇವೆ, ಪವಿತ್ರಾತ್ಮನ ಸಮಯ ಬಂದಾಗ ಪವಿತ್ರಾತ್ಮನ ಸಮಯದಲ್ಲಿ ಪವಿತ್ರಾತ್ಮನನ್ನು ಅರಿತುಕೊಳ್ಳಲಿಲ್ಲ. ತಂದೆಯಾದ ದೇವರ ಮಾತುಗಳಿಗೆ ಅವಿಧೇಯರಾದರು, ಯೇಸುವಿನ ಮಾತಿಗೆ ಅವಿಧೇಯರಾದರು. ಪವಿತ್ರಾತ್ಮನ ಮಾತಿಗೂ ಅವಿಧೇಯತೆಯನ್ನು ತೋರಿಸೋದನ್ನು ನಾವು ಕಾಣ್ತೇವೆ. ಇಲ್ಲಿ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದ 3ನೇ ವಚನ ಹೀಗೆ ಹೇಳ್ತದೆ, ಎತ್ತು ತನ್ನ ಯಜಮಾನನನ್ನು, ಆ ವಚನನ ತೆಗೆದುಕೊಳ್ಳೋಣ. ಯೆಶಾಯ 1ನೇ ಅಧ್ಯಾಯದ 3ನೇ ವಚನ, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. 4ನೇ ವಚನ, ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿದ್ದಾರೆ. ಆತನನ್ನು ತೊರೆದು ಬಿಟ್ಟಿದ್ದಾರೆ, ಆತನನ್ನು ಮರೆತು ಬಿಟ್ಟಿದ್ದಾರೆ. ಆತನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾವು ನೋಡ್ತೀವಿ, ಎತ್ತು ಯಜಮಾನನನ್ನು ಅರಿತಿದೆ, ಕತ್ತೆ ತನ್ನ ಗೋದಲಿಯನ್ನು ತಿಳಿದಿದೆ. ಆದರೆ ಇಸ್ರಾಯೇಲ್ ಜನರಿಗೋ ಈ ದೇವರ ಕುರಿತಾದ ಅರಿವು ಇಲ್ಲ, ತಿಳುವಳಿಕೆ ಇಲ್ಲ. ಈ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅವ್ರು ಏನಾಗ್ತಿದ್ದಾರೆ? ನಾಶವಾಗ್ತಾ ಇದ್ದಾರೆ. 5ನೇ ವಚನದಲ್ಲಿ ನೀವು ನೋಡ್ಬೋದು, ಇದನ್ನ ದೇವರು ದ್ರೋಹ ಅಂತಿದ್ದಾನೆ. 5ನೇ ವಚನದಲ್ಲಿ, ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ. ಅವನು ಇಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಪ್ರೇರೆ, ಇದು ನಮ್ಮ ನಾಶನಕ್ಕೆ ಕಾರಣವಾಗಿದೆ. ನಾವು ಆತ್ಮಿಕವಾಗಿ ಬೆಳೆಯಬೇಕಾದವರು, ಆತ್ಮಿಕವಾಗಿ ವೃದ್ಧಿಯನ್ನು ಅನುಭವಿಸಬೇಕಾದವರು, ಪ್ರತಿ ದಿವಸ ನಾವು ಕ್ರಿಸ್ತನಂತೆ ಮಾರ್ಪಡಬೇಕಾದವರು, ಆತನ ಹೃದಯವನ್ನು ಅರಿತುಕೊಳ್ಳಬೇಕಾದವರು. ಅದರ ಬದಲಾಗಿ ನಾವು ನೋಡ್ತಾ ಇದ್ದೇವಲ್ಲ, ಆ ರೀತಿಯಲ್ಲಿ ಹೋಗೋದಾದ್ರೆ ನಾವು ನಾಶನವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ನಾವು ಆತನ ಹೃದಯವನ್ನು ನಾವು ಅರಿತುಕೊಳ್ಳಲೇಬೇಕು. ಸಮಯದಲ್ಲಿ ಇನ್ನೂ ಕೆಲವು ವಚನಗಳನ್ನ ನಾವು ನೋಡಲಿಕ್ಕಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18-19 ವಚನ ಹೀಗೆ ಹೇಳ್ತದೆ, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ, ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿದ್ದಾರೆ. ದೇವರ ಕುರಿತಾದ ಅರಿವು ಅವರಲ್ಲಿ ಇಲ್ಲ. ದೇವರು ಎಂಥವನು, ಆತನ ಹೃದಯ ಎಂಥದ್ದು, ಆತನ ಹೇಗಿದ್ದಾನೆ, ಆತನ ಸ್ವಭಾವಗಳೆಂಥದ್ದು, ಆತನಿಗೆ ಮೆಚ್ಚುಗೆ ಆಗುವಂಥದ್ದು ಎಂಥದ್ದು, ಆತನ ವಚನಗಳೆಂಥದ್ದು, ಅದನ್ನು ಅನೇಕರು ಮರೆತು ಬಿಟ್ಟಿದ್ದಾರೆ. ಈ ವರ್ಷ 2026ರಲ್ಲಿ ಪ್ರಾರಂಭದಲ್ಲಿಯೇ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಾವು ಆತನನ್ನು ಅರಿತುಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ದೊಡ್ಡ ಆತ್ಮಿಕ ಬೆಳವಣಿಗೆಗೆ ಕಾರಣವಾಗ್ತದೆ. ಅಥವಾ ಇನ್ನೊಂದು ಥರ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಉಜ್ಜೀವನ ಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಆತನನ್ನು ಅರಿತುಕೊಳ್ಳಲೇಬೇಕು. ನಾವು ಆತ್ಮಿಕವಾಗಿ ಬೆಳೆಯಬೇಕಂದ್ರೆ ನಾವು ಆತನನ್ನು ಅರಿಯಲೇಬೇಕು. ಇನ್ನು ಅನೇಕ ವಚನಗಳನ್ನ ನಾವು ನೋಡಬಹುದು.
ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳ್ತದೆ, ಆಕಾಶದಲ್ಲಿ ಹಾರಾಡುವ ಬಕ್ಕವು ತನ್ನ ನಿಯಮಿತ ಕಾಲಗಳನ್ನು ತಿಳಿದುಕೊಂಡಿದೆ, ಬೆಳವಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೋ ಯೆಹೋವನ ನಿಯಮವನ್ನು ತಿಳಿಯರು, ಆತನ ನಿಯಮಗಳನ್ನು ತಿಳಿಯರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆಕಾಶದಲ್ಲಿರ್ತಕ್ಕಂಥ ಬಕ್ಕ, ಅದಕ್ಕೆ ಏನಂತೆ, ನಿಯಮಿತ ಕಾಲಗಳು ಅವುಗಳಿಗೆ ಗೊತ್ತಂತೆ, ಬೆಳವಕ್ಕಿಗೆ ಗೊತ್ತಂತೆ, ಬಾನಕ್ಕಿ ಕೊಕ್ಕರೆಗೆ ತಮ್ಮ ಗಮನಾಗಮನ ಸಮಯಗಳು ಅವನ ಗಮನಿಸ್ತವಂತೆ. ಎಲ್ಲ ಗೊತ್ತಂತೆ ಅವಕ್ಕೆ, ಯಾವಾಗ ಬರಬೇಕು, ಯಾವಾಗ ಹೊರಗೆ ಹೋಗ್ಬೇಕು, ಯಾವಾಗ ಒಳಗೆ ಬರಬೇಕು ಆ ಪಕ್ಷಿಗಳಿಗೆ ಗೊತ್ತು. ಕೆಲವು ಪಕ್ಷಿಗಳು ರಾತ್ರಿಯಲ್ಲಿ ಮಾತ್ರ ಪ್ರಯಾಣ ಮಾಡ್ತವೆ, ರಾತ್ರಿಯಲ್ಲಿ ಮಾತ್ರ ಅವು ಹಾರಾಡ್ತವೆ. ಕೆಲವು ಪಕ್ಷಿಗಳು ಬೆಳಗಿನ ಸಮಯದಲ್ಲಿ ಅವು ಹಾರಾಡ್ತವೆ. ಯಾವಾಗ ಒಳಗೆ ಹೋಗ್ಬೇಕು, ಯಾವಾಗ ಹೊರಗೆ ಬರಬೇಕು ಅದಕ್ಕೆ ಗೊತ್ತು. ಆದರೆ ನನ್ನ ಜನರಿಗೂ ಇಲ್ಲಿ ಸ್ಪಷ್ಟವಾಗಿದೆ, ನನ್ನ ನಿಯಮ ಗೊತ್ತಿಲ್ಲ. ಪಕ್ಷಿಗಳಿಗೆ ದೇವರ ನಿಯಮ ಗೊತ್ತು, ದೇವ ಜನರಾಗಿರುವ ನಮಗೆ ದೇವರ ನಿಯಮ ಗೊತ್ತಿಲ್ಲದೆ ಹೋಯ್ತಲ್ಲ. ಅದನ್ನೇ ಇಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ ದೇವರ ನಿಯಮವನ್ನು ಅರಿಯದೆ ಇರುವಂತಹ ಪರಿಸ್ಥಿತಿ ಈ ದಿವಸದಲ್ಲಿ ಕಾಣಿಸಲ್ಪಡ್ತಿದೆ. ಒಮ್ಮೆ ದೇವಜನರ ಮಧ್ಯದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ಇಲ್ಲಿರ್ತಕ್ಕಂಥ ಎಷ್ಟು ಮಂದಿ ಒಮ್ಮೆಯಾದರೂ ಸತ್ಯವೇದವನ್ನು ಓದಿ ಮುಗಿಸಿದ್ದೀರಿ ಎಂಬುದಾಗಿ ಕೇಳಿದಾಗ ಅವರಲ್ಲಿ ಕೆಲವರೇ ಕೈನ ಮೇಲೆತ್ತಿದ್ದನ್ನು ನಾನು ನೋಡ್ದೆ, ಕೆಲವರೇ. ಹಾಗಿದ್ರೆ ಪ್ರೇರೆ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ನೋಡ್ರಿ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ. ಆತನ ನಿಯಮಗಳು ನಮಗೆ ಗೊತ್ತಿಲ್ವಲ್ಲ, ಆತನ ವಚನಗಳು ನಮಗೆ ಗೊತ್ತಿಲ್ವಲ್ಲ. ಹಾಗಿದ್ರೆ ನಾವು ಶತ್ರುವನ್ನು ಸೋಲಿಸಿ ಆತ್ಮಿಕವಾಗಿ ಬೆಳೆಯೋದು ಹೇಗೆ? ನಾವು ಆತನ ನಿಯಮಗಳನ್ನ ಅರಿತುಕೊಳ್ಳದೆ ಹೋದರೆ, ಆತನ ವಚನಗಳು ನಾವು ಅರಿತುಕೊಳ್ಳದೆ ಹೋದರೆ ನಾವು ಸೋಲುವುದು ಖಂಡಿತ. ನಮಗೆ ಆತನ ವಾಕ್ಯಗಳು ನಮಗೆ ಗೊತ್ತಿರಬೇಕು. ಒಬ್ಬ ಅಡ್ವೊಕೇಟ್ ಕೋರ್ಟಲ್ಲಿ ಹೋಗಿ ಆತ ವಾದ ಮಾಡಬೇಕಂತ ಹೇಳಿದ್ರೆ ಆತನಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿರಲೇಬೇಕು. ಎಲ್ಲ ರೀತಿಯಾದಂತಹ ಆ ಒಂದು ಏನಂತ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ಲಿರ್ತಕ್ಕಂತಹ ಒಂದು ವಿಚಾರಗಳು ಆತನಿಗೆಲ್ಲ ಗೊತ್ತಿರಬೇಕು. ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ವಿಧಿ ನಿಯಮಗಳು ಗೊತ್ತಿರಲೇಬೇಕು. ಆ ಕಾನೂನುಗಳು ಆತನಿಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲದ ಹೊರತು ಆತನ ಹೇಗೆ ತಾನೇ ವಾದ ಮಾಡಲಿಕ್ಕೆ ಸಾಧ್ಯ, ಹೇಗೆ ತಾನೇ ಜಯಿಸಲಿಕ್ಕೆ ಸಾಧ್ಯ, ಹೇಗೆ ತಾನೇ ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯ? ಹಾಗೇ ಪ್ರಿಯರೇ, ದೇವ ಜನರಾಗಿರುವ ನಾವು ಆತನ ವಾಕ್ಯಗಳನ್ನ ವಚನಗಳನ್ನು ಅರಿಯದೆ ಹೋದರೆ, ಆತನು ನಮಗೆ ಅರಿಯದ ಹೊರತು ನಮಗೆ ಜಯವಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಪವಿತ್ರಾತ್ಮನ ಹೀಗೆ ನುಡಿದಿರೋದನ್ನು ನಾವು ನೋಡ್ತೀವಿ. ಪವಿತ್ರಾತ್ಮನು ಕೊಡುವ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಈ ಕತ್ತಿಯಿಂದ ನಾವು ಹೋರಾಡಲಿಕ್ಕಿದ್ದೇವೆ. ಈ ಕತ್ತಿ ಇದು ತಾಕುವ ಕತ್ತಿ, ಶತ್ರುವನ್ನು ಸೋಲಿಸುವಂಥದ್ದು ಈ ಕತ್ತಿಯೇ. ಈ ಕತ್ತಿಯನ್ನು ಹಿಡಿಯದ ಹೊರತು ನಾವು ಶತ್ರುವನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಾಕ್ಯವ ಕತ್ತಿಯನ್ನು ಹಿಡಿಯಲೇಬೇಕು. ಅದಕ್ಕೆ ಯಾಕೋಬನು ಸಹ ಹೇಳ್ತಾನೆ, ನಿಮ್ಮೊಳಗೆ ಏನಂತೆ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಯಾಕೋಬ 1ನೇ ಅಧ್ಯಾಯ 21ನೇ ವಚನ. ಯಾಕೋಬ 1:21. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಈ ವಾಕ್ಯ ನಮ್ಮನ್ನು ಆತ್ಮಿಕವಾಗಿ ಬೆಳೆಸಿದೆ ಅಂತ ನಾನು ಹೇಳಿದೆ. ಅದರ ಅರ್ಥ, ಈ ವಾಕ್ಯ ನಮ್ಮನ್ನು ಆತ್ಮಿಕವಾಗಿ ಏನು ಮಾಡ್ತಂತೆ, ರಕ್ಷಿಸ್ತದೆ. ನಮ್ಮ ಆತ್ಮಗಳನ್ನ ರಕ್ಷಿಸುವಂಥದ್ದಾಗಿದೆ. ನರಕಕ್ಕೆ ಹೋಗದ ಹಾಗೆ ಇದು ರಕ್ಷಿಸ್ತದೆ. ಹಾಗಿದ್ರೆ ಈ ವಾಕ್ಯವನ್ನು ಅರಿತುಕೊಳ್ಳದೆ ಹೋದರೆ ನಾವು ಖಂಡಿತವಾಗಿಯೂ ನಾವು ಆತ್ಮಿಕ ಬೆಳೆಯೋದಕ್ಕಾಗೋದಿಲ್ಲ, ಬದಲಾಗಿ ನಾವು ನಾಶವಾಗುವುದು ಖಂಡಿತ. ಆಗಿರೋದ್ರಿಂದ ಈ ವಾಕ್ಯಗಳನ್ನು ನಾವು ನಮ್ಮಲ್ಲಿ ಏನಂತ ಹೇಳಿ ತುಂಬ ಚೆನ್ನಾಗಿದೆ, ಮನಸ್ಸಿನೊಳಗೆ ಬೇರೆಯವರಿರ್ತಕ್ಕಂಥ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡ್ಬೇಕು. ನಾವು ತಗ್ಗಿಸ್ಕೊಂಡು ಅದಕ್ಕೆ ನಾವು ಬಿಟ್ಟು ಕೊಡ್ಬೇಕು, ನಮ್ಮ ಜೀವಿತದಲ್ಲಿ ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ಅದನ್ನೇ ಈ ಅಧ್ಯಾಯದಲ್ಲಿ ಮುಂದಕ್ಕೆ ಆತ ಹೇಳ್ತಾನೆ. ಯಾಕೋಬ 1ನೇ ಅಧ್ಯಾಯದಲ್ಲಿ ಮುಂದೆ ನಾವು ನೋಡೋದಾದ್ರೆ 22ರಿಂದ ಮುಂದಿನ ವಚನಗಳೆಲ್ಲ ನಾವು ನೋಡೋದಾದ್ರೆ, ನಾವು ಬರೀ ಕೇಳಿಸ್ಕೊಳ್ಳೋರಲ್ಲ, ನಾವು ಅದರಂತೆ ನಡ್ಕೊಳ್ಳೋರು. ಕೇಳಿಸ್ಕೊಳ್ಳೋರು ಹೆಂಗಿರ್ತಾನಂತೆ, ಹುಟ್ಟು ಮುಖವನ್ನು ತನ್ನ ಕನ್ನಡಿಲಿ ನೋಡಿ ಅದನ್ನು ಮರೆತು ಬಿಡೋನಾಗಿರ್ತಾನಂತೆ. ಹುಟ್ಟು ಮುಖವನ್ನು ಎದ್ದು ಕೂಡಲೇ ಆತ ಹೇಗಿದ್ದಾನೋ ಕನ್ನಡಿಲಿ ನೋಡ್ತಾನೆ, ಮತ್ತೆ ಮರ್ತೇ ಬಿಟ್ಟಿದ್ದಾನೆ. ಆ ರೀತಿಯಾದ ಒಬ್ಬ ಮನುಷ್ಯನಾಗಿರ್ತಾನೆ. ಈ ವಾಕ್ಯವನ್ನು ನಾವು ಕೇಳ್ತಲೇ ಇದ್ದೀವಿ, ಬಟ್ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ, ಅದನ್ನು ಅರಿತುಕೊಳ್ತಾ ಇಲ್ಲ.
ಕೇಳಿಸ್ಕೊಳ್ತಾ ಇದ್ದೀವಿ ತುಂಬ ಕಡೆ, ಬಟ್ ಅದನ್ನು ಅರಿತುಕೊಳ್ತಾ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ವಾಕ್ಯದಲ್ಲಿ ಇರತಕ್ಕಂಥ ಆ ಕರ್ತನನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇದೇ ನಮಗೆ ಬೈಬಲ್ನಿಂದ ಹೇಳಲ್ಪಡ್ತಕ್ಕಂಥ ಒಂದು ವಿಷಯ. ಪೌಲನು ಕೂಡ ಇದನ್ನೇ ತನ್ನ ಜೀವಿತದಲ್ಲಿ ಹೇಳ್ತಾನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡ್ರಿ, ಪೌಲ ಎಲ್ಲ ತನಗಿದ್ದಂಥ ಆದಾಯ, ತನಗಿದ್ದಂತಹ ಎಲ್ಲ ಆಸ್ತಿಯನ್ನು ನಷ್ಟ ಅಂತ ಎಣಿಸಿದ. ಆತನ 2 ಹಡಗಿಗೆ ಯಜಮಾನ. ಇಂದಿನ ವಚನಗಳು ನಾವು ನೋಡ್ತೀವಿ ನಾವು. ಆತನ ಇಬ್ರಿಯ, ಆತನ ಗಮಲಿಯಲ್ನ ಕೆಳಗೆ ಕಲಿತಂತಹ ಒಬ್ಬ ವಿದ್ಯಾರ್ಥಿ. ಆತನಿಗೆ ಇದ್ದಂತಹ ಒಂದು ಅಂತಸ್ತು ದೊಡ್ಡದು, ಆತನಿಗಿದ್ದ ಆಸ್ತಿ ದೊಡ್ಡದು, ಆತನಿಗಿದ್ದ ಪದವಿ ದೊಡ್ಡದು, ಆತನಿಗಿದ್ದಂಥ ರೋಮಪುರದ ಹಕ್ಕುದಾರಿಕೆ ದೊಡ್ಡದು. ಆದರೆ ಅದೆಲ್ಲವನ್ನು ಆತ ನಷ್ಟವೆಂದು ಎಣಿಸ್ತಾ ಇದ್ದಾನೆ. ಒಂದು ವಿಷಯವನ್ನು ಮಾತ್ರ ಆತ ಲಾಭವೆಂದು ಎಣಿಸ್ತಾನೆ. ಅದು ಯಾವುದಾದ್ರೆ ಕ್ರಿಸ್ತನನ್ನು ಅರಿಯುವುದೇ, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಲಾಭ. ಎಲ್ಲವನ್ನ ನಷ್ಟ ಅಂತ ಎಣಿಸಿ, ಎಲ್ಲ ಕಷ್ಟ, ನನಗೆ ಲಾಭವಾದದೆಲ್ಲ ಅದು ಕಷ್ಟ, ಅದು ನಷ್ಟ, ನನಗೆ ಕ್ರಿಸ್ತನನ್ನು ಅರಿಯುವುದೇ ನನಗೆ ಲಾಭ ಎಂಬುದಾಗಿ ಹೇಳ್ತಿದ್ದಾನೆ. ಸೊ ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಮುಖ್ಯ ವಿಚಾರ, ಪೌಲನ ಮೂಲಕ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ, ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕಾಗಿದೆ. ಇದು ಆತನಿಗೆ ಶ್ರೇಷ್ಠವಾಗಿರುವುದಾದರೆ ಇನ್ನು ನಮಗಿನ್ನದೆಷ್ಟು ಶ್ರೇಷ್ಠವಾದದ್ದು ಯೋಚಿಸ್ರಿ, ಅದೆಷ್ಟು ದೊಡ್ಡ ಲಾಭಕರವಾದದ್ದು ಯೋಚಿಸ್ರಿ. ಈ ಲಾಭವನ್ನು ಸಂಪಾದಿಸಬೇಕೆಂದು ಪೌಲನು ತಿಮೋತಿಗೂ ಸಹ ಹೇಳ್ತಾನೆ. ತಿಮೋತಿಯನಿಗೆ ಬರೆದಂತಹ ಆ ಒಂದು ಪತ್ರಿಕೆಯಲ್ಲಿ ನಾವು ನೋಡೋದಾದರೆ 6ನೇ ಅಧ್ಯಾಯ ನಾವು ಅದನ್ನು ತೆಗೆದುಕೊಳ್ಳೋಣ. ತಿಮೋತಿ 6ನೇ ಅಧ್ಯಾಯ 6ನೇ ವಚನ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಇದರ ಪ್ರೇರಣೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ಪೌಲನು ತಾನು ಹೇಳಿದ ಮಾತ್ರ ಅಲ್ಲದೆ ಇದು ತಿಮೋತಿನಿಗೂ ಹೇಳ್ತಿದ್ದಾನೆ. ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭ. ಈ ಲಾಭವನ್ನು ನೀನು ಮಾಡು. ಈ ಲೋಕದಲ್ಲಿ ನಮಗೇನು ಊಟಕ್ಕೆ ನಮಗೇನು ಬೇಕಂತೆ, ಈ ಲೋಕದೊಳಗೆ ಏನು ತಗೊಂಡು ಬರಲಿಲ್ಲ, ಏನು ತಗೊಂಡು ಹೋಗಲ್ಲ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಮ್ಗೆ ಹೊಟ್ಟೆಗೆ ಊಟ, ನಾವು ಧರಿಸಲಿಕ್ಕೆ ಬಟ್ಟೆ ಇದ್ದರೆ ಸಾಕು ಎಂಬುದಾಗಿ ಇಲ್ಲಿ ಪೌಲನು ಹೇಳುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಗ್ರಹಿಸಿಕೊಳ್ಳಬೇಕಾಗಿದೆ. ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ, ಆತನ ವಚನಗಳಲ್ಲಿ ನಾವು ಸಮಯ ಕಳೆಯುವಂಥದ್ದೇ, ಆತನ ಪ್ರಸನ್ನತೆಯಲ್ಲಿ ಇರುವಂಥದ್ದೇ ಈ ವರ್ಷದಲ್ಲಿ ಅತಿ ಮುಖ್ಯವಾದ ಒಂದು ಕೆಲಸ. ನಮ್ಮ ಪ್ರಾಮುಖ್ಯತೆಯಲ್ಲಿ, ನಮ್ಮ ಆದ್ಯತೆಯಲ್ಲಿ ಮೊದಲನೇ ಆದ್ಯತೆ, ಫಸ್ಟ್ ಪ್ರಿಯಾರಿಟಿ ಯಾವುದಂದರೆ ಆತನನ್ನು ಅರಿತುಕೊಳ್ಳುವುದೇ. ನಮ್ಮ ಆತ್ಮಿಕ ಬೆಳವಣಿಗೆ ಪ್ರಾರಂಭವಾಗುವುದೇ ಆತನನ್ನು ಅರಿಯುವುದರಲ್ಲಿ, ಆತನ ವಚನವನ್ನು ಅರಿತುಕೊಳ್ಳುವುದರಲ್ಲಿಯೇ. ಸೊ ಇದು ಅತಿ ಮುಖ್ಯವಾಗಿ ಬೇಕಾಗಿದೆ. ಅನೇಕರು ಈ ದಿವಸ ಕ್ರಿಸ್ತನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೆವ್ವಗಳನ್ನ ಓಡಿಸಬಹುದು, ರೋಗವಾಸಿ ಮಾಡ್ಬೋದು, ಪ್ರವಾದನೆ ಹೇಳ್ಬೋದು, ಬೋಧನೆ ಹೇಳ್ಬೋದು, ಏನೇ ಮಾಡಿದರೂ ಕೂಡ ಆತನ ಅರಿತುಕೊಳ್ಳದೆ ಹೋದರೆ, ಆತನ ಚಿತ್ತವನ್ನು ಮಾಡದೆ ಹೋಗುವುದಾದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಖಂಡಿತವಾಗಿ ಹೇಳ್ತಿರಲಿಲ್ಲ, ನಾವು ನಮ್ಮನ್ನೇ ನಾವು ಹಂಚಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಯೇಸುಸ್ವಾಮಿ ಹೇಳೋದು ನಾವು ಕಾಣ್ತೇವೆ, ನಿನ್ನ ಗುರುತನ್ನು ಕಾಣೆನು. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ, ಸ್ವಾಮಿಯವರೆಲ್ಲ ಪರಲೋಕ ರಾಜ್ಯ ಸೇರೋದಿಲ್ಲ, ಆದರೆ ಆತನ ಚಿತ್ತವನ್ನು ತಿಳಿದು ನಡೆದುಕೊಳ್ಳುವವರೇ. ಆತನ ಚಿತ್ತವನ್ನು ಆತನ ಚಿತ್ತ ಅಂದರೆ ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡವರೇ, ಆತನನ್ನು ಅರ್ಥ ಮಾಡಿಕೊಂಡವರು ಮಾತ್ರ. ಹಾಗಿದ್ರೆ ಪ್ರೇರೆ, ನಾವು ಆತನ ಹೃದಯವನ್ನು ಈ ವರ್ಷದಲ್ಲಿ ನಾವು ತಿಳ್ಕೊಳ್ಳೇಬೇಕು, ಅರಿತುಕೊಳ್ಳೇಬೇಕು. ಆತನು ನಮ್ಮ ಮನಸ್ಸನ್ನು ಅರಿತುಕೊಂಡಿದ್ದಾನೆ, ಆತನಿಗೆ ನಮ್ಮ ಬಗ್ಗೆ ಎಲ್ಲವೂ ಗೊತ್ತು, ಎಲ್ಲವನ್ನ ಅರಿತಿದ್ದಾನೆ. ಆದರೆ ಆತನ ಮನಸ್ಸನ್ನು ನಾನು ಅರಿತಿದ್ದೇನು? ಈ ಕಾಲಕ್ಕೆ ಆತನ ಹೃದಯ ಏನು ಹೇಳ್ತದೆ? ಆತನ ಹೃದಯ ನನಗೆ ಗೊತ್ತಿದೆಯೋ? ತಪ್ಪಿ ಹೋದ ಮಗನ ಕಥೆಯಲ್ಲಿ ಯೇಸುಸ್ವಾಮಿ ಹೇಳಿದ ಕಥೆಯಲ್ಲಿ ನಾವು ನೋಡ್ತೀವಿ, ಆ ತಪ್ಪಿ ಹೋದ ಮಗನು ಯಾಕೆ ತನ್ನ ಆಸ್ತಿಯನ್ನೆಲ್ಲ ತಂದೆಯಿಂದ ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಎಲ್ಲವನ್ನ ಹಾಳು ಮಾಡಿದ ಕಾರಣ ಆತನಿಗೆ ತಂದೆಯ ಹೃದಯ ಗೊತ್ತಿಲ್ಲ. ಇವತ್ತು ಅನೇಕರು ಹೀಗೆಯೇ ತಂದೆಯ ಹೃದಯ ಗೊತ್ತಿಲ್ಲದೆ
ತಪ್ಪು ಮಾರ್ಗಗಳನ್ನ ತೆಗೆದುಕೊಂಡು, ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡು ಈ ದಿವಸ ಆ ತಪ್ಪಿಯೋದ ಮಗನಂತೆಯೇ ಜೀವಿಸುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಬೇರೆ ಹಾಗಿದ್ರೆ ಈಗ ನಾವು ದೇವರ ಬಳಿಯಲ್ಲಿ ಕೇಳಬೇಕಾಗಿದೆ, ಆ ತಪ್ಪಿಯೋದ ಮಗನಿಗೆ ಹೇಗೆ ಬುದ್ಧಿ ಬಂತೋ ಹಾಗೆ ದೇವಜನರಾಗಿರ್ತಕ್ಕಂಥ ನಮಗೆ ಬುದ್ಧಿ ಬಂದರೆ ಎಷ್ಟೋ ಒಳ್ಳೆಯದು. ಆತನನ್ನು ಅರಿತುಕೊಳ್ಳಬೇಕಾಗಿದೆ. ಆತನಿಗೆ ಅರಿವು ಬಂತು. ಯಾವ ರೀತಿ ಬಂತಂತೆ? ಲೂಕ ಬರೆದ ಸುವಾರ್ತೆ 15:17 ಹೀಗೆ ಹೇಳ್ತದೆ, ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಹಸಿವಿನಿಂದ ಸಾಯ್ತಾ ಇದ್ದೀನಲ್ಲ, ನನ್ನ ತಂದೆ ಹತ್ರ ಬೇಕಾದಷ್ಟು ಆಳುಗಳಿದ್ದಾರೆ, ಅವ್ರಿಗೆ ಬೇಕಾದಷ್ಟು ಆಹಾರವದೆ. ನೋಡ್ರಿ, ಅವನಿಗೆ ಬುದ್ಧಿ ಬಂತು. ಸಹೋದರನೇ ಸಹೋದರಿಯೇ, ಆತನ ಕುರಿತಾದ ಅರಿವು ನಿನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸ್ತದೆ. ಈತನಿಗೆ ಬಂದಂಥ ಆ ಅರಿವು, ಆತನಿಗೆ ಬಂದಂಥ ಆತನಿಗೆ ಆ ಬುದ್ಧಿ ತೆರೆಯಲ್ಪಡ್ತು. ಆತನಿಗೆ ಆ ಬುದ್ಧಿ ಬಂದ ಕೂಡಲೇ ಆತನು ತಂದೆ ಬಳಿಗೆ ತಿರುಗಿಯೇ ಬಿಟ್ಟ. ತಿರುಗಿದ ಕೂಡಲೇ ಆತನ ಮೊದಲಿದ್ದ ಪರಿಸ್ಥಿತಿ ಈಗ ಇಲ್ಲ. ಆತ ಹಸಿವಿನಿಂದಿದ್ದ, ಆದರೆ ಈಗ ಹಸಿವಿನಿಂದಿಲ್ಲ. ಆತ ಕೊಳೆ ಬಟ್ಟೆ ಹಾಕ್ಕೊಂಡಿದ್ದ, ಈಗ ಕೊಳೆ ಬಟ್ಟೆ ಅಲ್ಲ. ಆತ ಕೂಲಿಯಾಳಾಗಿದ್ದ, ಆದರೆ ಈಗ ಆತ ಮಗನಾಗಿದ್ದಾನೆ. ಆತ ದುಃಖದಲ್ಲಿದ್ದ, ಈಗ ಆತ ಸಂತೋಷದಲ್ಲಿದ್ದಾನೆ. ಆತ ಗೊಣಗ್ತಾ ಇದ್ದ, ಈಗ ಆತ ಸ್ತೋತ್ರ ಮಾಡ್ತಾ ಇದ್ದಾನೆ. ಹಾಗಿದ್ರೆ ನಮ್ಮ ಪರಿಸ್ಥಿತಿ ಬದಲಾಗಬೇಕಂತ ಹೇಳಿದ್ರೆ ನಾವು ಆತನನ್ನು ಅರಿತುಕೊಳ್ಳುವುದೇ ಮುಖ್ಯವಾದ ಕೆಲಸ. ಈ ಕೆಲಸವನ್ನೇ ದೇವರು ಪ್ರವಾದಿಗಳಿಗೂ ಕೂಡ ಕೊಟ್ಟರು. ಮಲಾಕಿಯ ಪ್ರವಾದನೆ ಗ್ರಂಥದಲ್ಲಿ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ, ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಇದನ್ನೇ ಸಾನಿಕನಾದ ಯೋಹಾನನು ಕೂಡ ತಾನು ಈ ಲೋಕದಲ್ಲಿದ್ದಾಗ ಮಾಡಿದ್ದಾನೆ. ಆತನಿಗೆ ಕೊಡಲ್ಪಟ್ಟ ಸೇವೆಯೂ ಕೂಡ ಅಂಥದ್ದೇ. ಅಲ್ಲಿಗೆ ಬರಲ್ಪಟ್ಟಿದೆ 17ನೇ ವಚನ, ಲೂಕ 1:16 ಮತ್ತು 17. ಇಸ್ರಾಯೇಲ್ಯರಲ್ಲಿ ಅನೇಕರು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನ ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಪ್ರಿಯರೇ, ಆಗಿದ್ರೆ ಇಲ್ಲಿ ನೋಡುವಂಥ ಒಂದು ವಿಷಯ, ಪ್ರವಾದಿಯ ಮುಖ್ಯವಾದ ಸೇವೆ ಜನರ ಹೃದಯವನ್ನು ದೇವರ ಕಡೆಗೆ, ಮಕ್ಕಳ ಹೃದಯವನ್ನು ದೇವರ ಕಡೆಗೂ, ದೇವರ ಹೃದಯವನ್ನು ಮಕ್ಕಳ ಕಡೆಗೂ ತಿರುಗಿಸುವ ಒಂದು ಸೇವೆ. ಸೊ ಇವತ್ತು ನಾವೊಬ್ಬೊಬ್ಬರೂ ಕೂಡ ದೇವರ ಕಡೆ ತಿರುಗಬೇಕಾಗಿದೆ. ದೇವರ ಕಡೆ ತಿರುಗಬೇಕಾಗಿದೆ. ಆತನನ್ನು ಅರಿತುಕೊಳ್ಳಬೇಕಾಗಿದೆ. ಆದಿಯಿಂದಲೂ ಇಲ್ಲಿಯವರೆಗೂ ಒಂದು ದೊಡ್ಡ ಒಂದು ವಿಚಾರ ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದು, ನಾವು ಆತನನ್ನು ಅರಿತುಕೊಳ್ಳಬೇಕನ್ನುವುದಕ್ಕಾಗಿ. ಅದಕ್ಕಾಗಿ ಆತನು ಪ್ರವಾದಿಗಳನ್ನ ಎಬ್ಬಿಸಿದ, ಅದಕ್ಕಾಗಿ ಆತ ಬೋಧಕರುಗಳನ್ನ ಎಬ್ಬಿಸಿದ, ಅದಕ್ಕಾಗಿ 5 ರೀತಿಯಾದ ಸೇವಕರುಗಳು. ಯಾಕೆ? ನಾವು ಆತನನ್ನು ಅರಿತುಕೊಳ್ಬೇಕು. ಮತ್ತು ಆತ ಕೆಲವು ಸಾಮ್ಯಗಳೆಲ್ಲ ಹೇಳ್ತಾನೆ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಕೂಡ ಕೆಲವು ಸಾಮ್ಯಗಳನ್ನ ಆತ ಹೇಳಿದ್ದಾನೆ. ಅದರಲ್ಲೊಂದು ಸಾಮ್ಯ, ಆ ಮೊಹರಿಗಳ ಸಾಮ್ಯ. ಒಬ್ಬರಿಗೆ 5 ಮೊಹರಿಗಳು, 5 ತಲಾಂತುಗಳು, ಮತ್ತೊಬ್ಬನಿಗೆ 4, ಮತ್ತೊಬ್ಬನಿಗೆ 1 ಹೀಗೆ ಕೊಟ್ಟು ದೂರದೇಶಕ್ಕೆ ಹೋದಂಥ ಯಜಮಾನ ತಿರುಗಿ ಬಂದು ಲೆಕ್ಕ ಕೇಳಿದಾಗ 5ದವನು 10 ತಂದು ಕೊಡ್ತಾನೆ, 4ದವನು ಇನ್ನೂ ಕೆಲವು ಸಂಗತಿಗಳು ತಂದು ಕೊಡ್ತಾನೆ. ಆದರೆ 1ದವನು ಅದನ್ನು ಬಚ್ಚಿಟ್ಟು ಆತ ತಿರುಗಿ ಬರ್ತಾನೆ. ತಿರುಗಿ ಬಂದಾಗ ಈಗ ಆತ ಹೇಳ್ತಾನೆ, ಸ್ವಾಮಿ, ನೀನು ಕಠಿಣ ಮನುಷ್ಯನು ಎಂದು ತಿಳಿದು ನಾನು ಇದನ್ನು ನೆಲದಲ್ಲಿ ನಾನು ಊತಿಟ್ಟೆ. ಅದಕ್ಕೆ ಆ ಸಾಹುಕಾರ ಯಜಮಾನ ಹೇಳ್ತಾನೆ, ನಾನು ಕಠಿಣ ಮನುಷ್ಯನು ಅಂತ ತಿಳಿದು ಇದನ್ನು ಬಚ್ಚಿಟ್ಟಿಯೋ, ಇದನ್ನು ಸಾಹುಕಾರರ ಬಳಿಲಿ ಹಾಕಿದಿದ್ರೆ ಇದೆರಡರಷ್ಟು ಆಗ್ತಿತ್ತಲ್ಲ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ದೇವರು ಹಣದ ವಿಷಯದಲ್ಲಿ ಮಾತಾಡ್ತಿದ್ದರು, ಅಥವಾ ಇಲ್ಲಿ ದೇವರು ಕೊಟ್ಟ ತಲಾಂತು, ದೇವರನ್ನು ಅರಿತುಕೊಳ್ಳುವ ವಿಷಯದಲ್ಲಿ ಮಾತಾಡ್ತಿದ್ದಾರೋ ಅಂದರೆ ನನಗನ್ನಿಸ್ತಾ ಇದೆ ದೇವರನ್ನು ಅರಿತುಕೊಳ್ಳುವ ವಿಷಯದಲ್ಲೇ ಮಾತಾಡ್ತಿದ್ದಾರೆ. ಆತನು ಕೊಟ್ಟಂತಹ ತಲಾಂತುಗಳು, ಆತನು ಕೊಟ್ಟಂತಹ ಚಿತ್ತ, ಆತ ನಮ್ಮ ಜೀವನದಲ್ಲಿ ಇಟ್ಟಂತಹ ವಿಷಯಗಳು. ಸೊ ನಾವು ಇದನ್ನು ಅರಿತುಕೊಳ್ಬೇಕಾಗಿದೆ. ಯಾಕೆ ದೇವರು ನನ್ನ ಕರೆದಿದ್ದಾರೆ? ಯಾಕೆ ದೇವರು ನನಗೆ ಈ ತಲಾಂತನ ಕೊಟ್ಟಿದ್ದಾರೆ? ಯಾಕೆ ದೇವರು ನನಗೆ ಈ ವರವನ್ನು ಕೊಟ್ಟಿದ್ದಾರೆ? ಇದು ಆತನ ಸೇವೆಗಾಗಿ ಉಪಯೋಗಿಸ್ಬೇಕು. ಇದನ್ನು ಅರಿಯದೇ ನಾವು ಮಾಡುವಂತಹ ಸೇವೆ, ಅದು ಆತನನ್ನು ದುಃಖಪಡಿಸುವಂಥದ್ದಾಗಿದೆ ಪ್ರಿಯರೇ. ಆಗಿರೋದ್ರಿಂದ ಇಲ್ಲಿ ನಾವು ಕಡೆಗೆ ತಿಳ್ಕೊಳ್ಳುವಂಥ ಒಂದು ವಿಷಯ, ನಾವು ಆತನನ್ನು ಅರಿತುಕೊಳ್ಳುವಾಗ ಮಾತ್ರ ನಾವು ಆತನನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಪೌಲನು ಪತ್ರಿಕೆಗಳಲ್ಲಿ ಆತನ ಕುರಿತಾಗಿ ಬರೆದಿದ್ದಾನೆ. ಆತನನ್ನು ಯಾವುದು ಸಂತೋಷ ಪಡಿಸ್ತದೆ? ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದರೆ ಮೋಶೆ ಬರೆದ ಎಲ್ಲ ಪತ್ರಿಕೆಗಳಲ್ಲಿ ದೇವರೇ ನೇರವಾಗಿ ಮಾತಾಡಿದ ಒಂದು ವಿಷಯ. ದೇವರೇ ಆಜ್ಞೆಗಳನ್ನ ಕೊಟ್ಟರು. ನಾನು ಹೀಗೆ ನಡ್ಕೊಳ್ಬೇಕು, ಇದೇ ರೀತಿಯಲ್ಲಿರಬೇಕು, ಹೀಗೆ ಇರಬೇಕು ಎಂಬುದಾಗಿ ದೇವರೇ ಅಪೇಕ್ಷಿಸಿದ್ದಾರೆ.
ನಾವು ಹಾಗೆ ನಡ್ಕೊಳ್ಬೇಕಂತ ದೇವರು ಬಯಸ್ತಾರೆ. ಅನೇಕ ಆಜ್ಞೆಗಳನ್ನ ಕೊಟ್ಟಿದ್ದಾರೆ, ನಿಯಮಗಳನ್ನ ಕೊಟ್ಟಿದ್ದಾರೆ. ಕಾರಣ ಆತನಿಗೆ ನಾವೊಬ್ಬೊಬ್ಬರು ಹೀಗೇ ಇರಬೇಕೆಂದು ಆತನು ಬಯಸುವ ಆತನಾಗಿದ್ದಾನೆ. ಹಾಗಾದ್ರೆ ಆತನು ಬಯಸುವ, ಆತನು ಮೆಚ್ಚುವ ವ್ಯಕ್ತಿಗಳು ನಾವಾಗಬೇಕಂದ್ರೆ ಆತನನ್ನು ಅರಿತುಕೊಳ್ಬೇಕು. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ದೆ ನೀವು ನನಗೆ ಮೆಚ್ಚುಗೆ ಆಗಿರೋಕ್ಕಾಗಲ್ಲ. ಅಥವಾ ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ದೆ ಆಕೆ ನನಗೆ ಮೆಚ್ಚುಗೆ ಆಗಿರ್ಲಿಕ್ಕಾಗಲ್ಲ. ನಾನು ಆಕೆಯನ್ನು ಅರ್ಥ ಮಾಡ್ಕೊಳ್ದೆ ನಾನು ಆಕೆಗೆ ಮೆಚ್ಚುಗೆ ಆಗಿರ್ಲಿಕ್ಕಾಗಲ್ಲ. ಆಕೆನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸಾಧಾರಣವಾಗಿ ಮನೆಗಳಲ್ಲಿ ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮನೆಯಲ್ಲಿ ಜಗಳನೇ ಇರಲ್ಲ. ಅಯ್ಯೋ ನನ್ನ ಗಂಡ ಆ ಥರನೇ, ನನ್ನ ಗಂಡ ಈ ಥರನೇ, ನನ್ನ ಗಂಡನ ಸ್ವಭಾವ ನನಗೆ ಗೊತ್ತು, ನನ್ನ ಹೆಂಡತಿ ಸ್ವಭಾವ ನನಗೆ ಗೊತ್ತು, ಅವ್ರು ಹಾಗೇನೆ ಅನ್ನೋದು ಅರ್ಥ ಆಗೋದ್ರೆ ನಾವು ವಾಗ್ವಾದ ಮಾಡ್ತಾ ಇರಲ್ಲ, ಜಗಳ ಮಾಡ್ತಾ ಇರಲ್ಲ, ಸಹಿಸ್ಕೊಂಡು ಹೋಗ್ತೀವಿ. ಹೌದಾ ಇಲ್ಲ? ಸೊ ಹಾಗಿದ್ರೆ ಪ್ರಿಯರೇ, ಈ ದಿವಸ ನಾವು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಅರಿತುಕೊಳ್ಳಬೇಕಾಗಿದೆ. ಆತನಿಗೆ ಯಾವುದು ಇಷ್ಟ, ಆತನಿಗೆ ಯಾವುದು ಇಷ್ಟ ಇಲ್ಲ. ಈ ವರ್ಷವೆಲ್ಲ ಸಾಧ್ಯ ಆದರೆ ನಾವು ಸತ್ಯವೇದದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗದವರೆಗೂ, ಒಬ್ಬರು ಸೇವಕರು ಈ ರೀತಿಯಲ್ಲಿ ಹೇಳ್ತಾ ಇದ್ರು, ಒಂದು ಭಾಗದಿಂದ ಮತ್ತೊಂದು ಭಾಗದವರೆಗೂ ನಾವು ಓದುವಾಗ ಎರಡು ಬಣ್ಣದ ಒಂದು ಪೆನ್ಗಳನ್ನ ತೆಗೆದುಕೊಂಡು ದೇವರಿಗೆ ಇಷ್ಟವಾದುದನ್ನು ನಾವು ಕೆಂಪು ಬಣ್ಣದಲ್ಲಿಯೂ, ದೇವರಿಗೆ ಇಷ್ಟವಿಲ್ಲದೆ ಇರೋದನ್ನು ಕಪ್ಪು ಬಣ್ಣದಲ್ಲಿ ನಾವು ಹಾಗೇ ಮಾರ್ಕ್ ಮಾಡ್ತಾ ಹೋದರೆ ಸಂಪೂರ್ಣ ಬೈಬಲ್ ನಮಗೆ ಗೊತ್ತಾಗ್ಬಿಡುತ್ತೆ ಆತನ ಹೃದಯ ಏನು, ಆತನಿಗೆ ಮೆಚ್ಚುಗೆ ಆದದ್ದು ಯಾವುದು, ಆತನಿಗೆ ಮೆಚ್ಚುಗೆ ಇಲ್ಲದಿರೋದು ಯಾವುದು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಹಾಗಿದ್ರೆ ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರು ತಾನೇ ನಮಗೆ ಕೃಪೆ ಕೊಡಲಿ. ನಮಗೆ ಆ ಅರಿವಿಲ್ಲದ ಪರಿಸ್ಥಿತಿ, ಆತನ ಕುರಿತಾದ ಅರಿವಿಲ್ಲದ ಪರಿಸ್ಥಿತಿಯಿಂದ ದೇವರು ನಮಗೆ ಬಿಡುಗಡೆ ಕೊಡಲಿ. ನಮಗೆ ಆತನ ಅರಿತುಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ಆತನ ತೆರೆಯಲಿ. ನಾವು ಪ್ರಾರ್ಥಿಸೋಣ. ಕರ್ತನೆ, ಸಮಯದಲ್ಲಿಯೂ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ನಿನ್ನನ್ನು ಅರಿತುಕೊಳ್ಳುವ ಜ್ಞಾನ ನಮಗೆ ಕೊಡು. ನಿಮ್ಮನ್ನು ಅರಿಯುವ ಅರಿವನ್ನು ನಮಗೆ ಅನುಗ್ರಹಿಸು. ನಮ್ಮ ಮನೋನೇತ್ರವನ್ನು ಬೆಳಗಿಸು ಸ್ವಾಮಿ. ನಮ್ಮ ಗ್ರಹಿಕೆಯನ್ನು ತೆರೆ ಸ್ವಾಮಿ. ನಿನ್ನ ಜ್ಞಾನ ವಿವೇಕದಿಂದ ನಮ್ಮನ್ನು ತುಂಬಿಸು. ನಿನ್ನ ಭಯದ ಆತ್ಮನಿಂದ ತುಂಬಿಸು ಸ್ವಾಮಿ. ಕರ್ತನ ಭಯದ ಆತ್ಮ ನಮ್ಮ ಮೇಲೆ ಬರಲಿ. ಅದು ನಮ್ಮ ಮೇಲೆ ಅದು ಪರಿಮಳಿಸಲಿ. ಅದು ದಾವೀದನ ಚಿಗುರಿನ, ಇಷಾಯನ ಬುಡದ ಚಿಗುರಲ್ಲಿ ಚಿಗುರಿದ ಆ ಒಂದು ಚಿಗುರಿನ ಮೇಲೆ ಇತ್ತಲ್ಲಪ್ಪ, ಕ್ರಿಸ್ತನ ಮೇಲೆ ಇತ್ತಲ್ಲಪ್ಪ, ನಮ್ಮ ಮೇಲೆಯೂ ಅದು ಬರಲಿ. ಕರ್ತನ ಭಯ, ಹೌದು ಸ್ವಾಮಿ, ಪಾಪ ದ್ವೇಷವನ್ನು ಹುಟ್ಟಿಸುವ ಆ ಒಂದು ಜ್ಞಾನ, ನಿನ್ನ ಹೃದಯವನ್ನು ಅರಿತುಕೊಳ್ಳುವ ಅರಿವು ನಮಗೆ ಗ್ರಹಿಸಿಕೊಡು ಸ್ವಾಮಿ. ತಪ್ಪಿ ಹೋದ ಮಗನು ಹೇಗೆ ನಿನ್ನನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು, ಹಾಗೆ ನಾವು ಸಹ ಅರಿತುಕೊಳ್ಳುವುದಕ್ಕೆ, ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ದಯಮಾಡಿ ಕನಿಕರಿಸು, ದಯಮಾಡಿ ಕನಿಕರಿಸು ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ, ನಿಂದ ಇಲ್ಲದೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನಮ್ಮ ನಡೆಸು, ನಿನ್ನ ಹತೋಟಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆ ಆದವರೇ, ಆಮೆನ್. ನಿಮ್ಮೆಲ್ಲರಿಗೂ ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು.